ಶ್ರೀ ಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಅಮ್ಮನವರ ಅನಂತ ನಾಮಗಳಲ್ಲಿ 1,000 ಅಂದರೆ 1,000 ನಾಮಗಳನ್ನು ಸಹಸ್ರನಾಮ ಸ್ತೋತ್ರವಾಗಿ ರೂಪಿಸಿದರು ವಶಿನ್ಯಾದಿ ವಾಗ್ದೇವತೆಗಳು. ಹಯಗ್ರೀವ ಸ್ವಾಮಿ ಶ್ರೀ ಲಲಿತಾದೇವಿ ಸಹಸ್ರನಾಮಗಳನ್ನು ಕುರಿತು ಮಾತ್ರವೇ ಹೇಳದೆ ಶ್ರೀ ಲಲಿತಾದೇವಿ ಅವತರಿಸಿದ್ದು, ತ್ರೈಲೋಕ್ಯ ಪಟ್ಟಾಭಿಷೇಕವು, ಭಂಡಾಸುರ ವಧೆ, ಶ್ರೀಪುರ ವರ್ಣನೆ, ಪಂಚದಶಾಕ್ಷರಿ ಮಂತ್ರ ಮಹಿಮೆಗಳನ್ನು ವರ್ಣಿಸಿದರು. ಅದನ್ನು ಅಗಸ್ತ್ಯ ಮಹಾಮುನಿ ಶ್ರದ್ಧೆಯಿಂದ ಆಲಿಸ್ತಾರೆ. ಅನಂತರ ಅಗಸ್ತ್ಯ ಮಹಾಮುನಿ ಹಯಗ್ರೀವ ಸ್ವಾಮಿಗೆ ಹೇಳ್ತಾರೆ, ಸ್ವಾಮಿ, ಶ್ರೀದೇವಿಯನ್ನು ಕುರಿತು ಎಲ್ಲ ನನಗೆ ತಿಳಿಸಿದ್ದೀರಾ, ಆದರೆ ಸಹಸ್ರನಾಮ ಮಾತ್ರ ನನಗೆ ನೀವು ಬೋಧಿಸಲೇ ಇಲ್ಲ. ದಯವಿಟ್ಟು ನನಗೆ ಸಹಸ್ರನಾಮವನ್ನು ಬೋಧಿಸಿ ಅಂತ ಕೇಳ್ಕೊಳ್ತಾರೆ. ಆಗ ಹಯಗ್ರೀವ ಸ್ವಾಮಿ ಲಲಿತ ಸಹಸ್ರನಾಮ ಸ್ತೋತ್ರವನ್ನು ಅಗಸ್ತ್ಯ ಮಹಾಮುನಿಗೆ ಬೋಧಿಸ್ತಾರೆ. ಅಗಸ್ತ್ಯ ಮಹಾಮುನಿ ಭಕ್ತಿ ಶ್ರದ್ಧೆಗಳಿಂದ ತದೇಕ ಚಿತ್ತರಾಗಿ ಆಲಿಸಿ ಆ ಮಹಾಮಾತೆಯನ್ನು ಸ್ತುತಿಸಲು ಆಕೆ ಅವರಿಬ್ಬರ ಎದುರಿಗೆ ಪ್ರತ್ಯಕ್ಷಳಾಗ್ತಾಳೆ. ಹಯಗ್ರೀವ ಸ್ವಾಮಿಯೊಂದಿಗೆ, ಹಯಗ್ರೀವ, ನೀನು ಅಗಸ್ತ್ಯನಿಗೆ ನನ್ನ ತ್ರಿಶತಿ ಸ್ತೋತ್ರವನ್ನು ಕೂಡ ಬೋಧಿಸು ಅಂತ ಆಜ್ಞಾಪಿಸ್ತಾಳೆ. ಹಯಗ್ರೀವ ಸ್ವಾಮಿ ಪರಮಾನಂದ ಭರಿತರಾಗಿ ಅಗಸ್ತ್ಯ ಮಹಾಮುನಿಯನ್ನು ತಮಗೆ ದೊರೆತ ಸಚ್ಚಿಷ್ಯನೆಂದು ಗುರುತಿಸಿ, ನಿನ್ನಿಂದ ನನಗೆ ಅಮ್ಮನವರ ದರ್ಶನ ಮತ್ತೊಮ್ಮೆ ಲಭ್ಯವಾಯಿತು. ನಿನ್ನಂತಹ ಶಿಷ್ಯನನ್ನು ಹೊಂದಿದ ನನ್ನ ಗುರುಜನ್ಮ ಸಾರ್ಥಕವಾಯಿತು ಅಂತ ಅವರಿಗೆ ಆಶೀರ್ವಾದ ಮಾಡ್ತಾರೆ. ನಂತರ ತ್ರಿಶತಿಯನ್ನು ಸಹ ಉಪದೇಶ ಮಾಡ್ತಾರೆ. ತ್ರಿಶತಿ ಅಂದರೆ 300. ಪ್ರತಿ 20 ನಾಮಗಳು ಪಂಚದಶಿ ಮಂತ್ರದಲ್ಲಿನ ಪ್ರಥಮ ಅಕ್ಷರದೊಂದಿಗೆ ಪ್ರಾರಂಭವಾಗುತ್ತೆ. ಅಂದರೆ 300 ನಾಮಗಳು ಪೂರ್ತಿಯಾಗುವಷ್ಟರಲ್ಲಿ ಪಂಚದಶಿ ಮಂತ್ರವನ್ನು ಒಂದು ಸಲ ಪುನಶ್ಚರಣ ಮಾಡಿದಂತಾಗುತ್ತದೆ. ಶ್ರೀ ಲಲಿತಾ ತ್ರಿಶತಿಯು ಬ್ರಹ್ಮಾಂಡ ಪುರಾಣದಿಂದ ಹುಟ್ಟಿಕೊಂಡಿದೆ. ಶ್ರೀ ವಿದ್ಯಾ ಉಪಾಸನೆಯ ಅವಿಭಾಜ್ಯ ಅಂಗವಾಗಿದೆ. ತ್ರಿಶತಿಯಲ್ಲಿರುವ 300 ಹೆಸರುಗಳು ಸಾಮಾನ್ಯ ಸ್ತುತಿಗಳಲ್ಲ. ಅವು ನಮ್ಮೊಳಗಿನ ನಿರ್ದಿಷ್ಟ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಸಂಕೇತೀಕೃತ ಮಂತ್ರಗಳಾಗಿದೆ. ಪ್ರತಿಯೊಂದು ಹೆಸರು ಲಲಿತಾದೇವಿಯನ್ನು ವೈಭವೀಕರಿಸುತ್ತದೆ. ಅವಳು ವಿಶ್ವವನ್ನೇ ಆಡಳಿತ ಮಾಡುವವಳು. ಈಕೆ ಸೌಂದರ್ಯ ಮತ್ತು ಆನಂದದ ಸಾಕಾರ, ಸಮೃದ್ಧಿ, ಜ್ಞಾನ ಮತ್ತು ಮುಕ್ತಿಯನ್ನು ನೀಡುವವಳು, ಭಯ, ನಕಾರಾತ್ಮಕತೆ ಮತ್ತು ಕರ್ಮ ಬಂಧನಗಳನ್ನು ನಾಶ ಮಾಡುವವಳು. ತ್ರಿಶತಿ ಪಠಣ ಮಾಡುವ ಮೊದಲು ದೇವಿ ಫೋಟೋಗೆ ಸುಗಂಧಭರಿತ ಹೂಗಳಿಂದ ಅಲಂಕರಿಸಬೇಕು. ದೀಪ ಧೂಪ ಹಚ್ಚಿ ಪಠಣೆ ಶುರು ಮಾಡಬೇಕು. ಪ್ರತಿದಿನ ಪಠಣೆ ಮಾಡೋಕ್ಕೆ ಸಾಧ್ಯವಾಗದಿದ್ದರೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ, ಅಷ್ಟಮಿ ದಿನಗಳಲ್ಲಿ ಪಠಣೆ ಮಾಡಬಹುದು. ತ್ರಿಶತಿ ಪಾರಾಯಣವನ್ನು ಭಕ್ತಿ ಮತ್ತು ಶಿಸ್ತಿನಿಂದ ಮಾಡಿದಾಗ ತ್ವರಿತ ಫಲಗಳು ಸಿಗುತ್ತೆ. ಸಮೃದ್ಧಿ, ಸಂಪತ್ತು, ದೈವಿಕ ಅನುಗ್ರಹವನ್ನು ಹೆಚ್ಚಿಸುತ್ತೆ. ಮದುವೆ ಅಡೆತಡೆಗಳನ್ನ ನಿವಾರಿಸುತ್ತೆ. ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಪ್ರಭಾವಗಳಿಂದ ರಕ್ಷಣೆ ಕೊಡುತ್ತೆ. ಭಕ್ತಿ ಮತ್ತು ಆಧ್ಯಾತ್ಮಿಕ ಅರಿವನ್ನು ಬಲಪಡಿಸುತ್ತೆ. ಭಯ ಮತ್ತು ಆತಂಕನ ದೂರ ಮಾಡುತ್ತೆ. ಲಲಿತಾ ತ್ರಿಶತಿಯ ಪಠಣವು ಮನಸ್ಸನ್ನು ಶುದ್ಧಗೊಳಿಸುತ್ತೆ. ಲಲಿತಾ ತ್ರಿಶತಿಯ ಪಠಣವು ನಕಾರಾತ್ಮಕ ಪ್ರಭಾವಗಳು ಮತ್ತು ದುಷ್ಟ ಶಕ್ತಿಗಳ ವಿರುದ್ಧ ರಕ್ಷಣೆ ನೀಡುತ್ತೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತೆ. ಶ್ರೀ ಲಲಿತಾ ತ್ರಿಶತಿ ನಾಮ ಸ್ತೋತ್ರನ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ.
ಯಾರು ಕಲಿಯಬೇಕು ಅಂತ ಇಷ್ಟ ಇದೆ ಅವರು ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಬೇಕಿದ್ದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಲಲಿತಾ ತ್ರಿಶತಿ ನಾಮ ಸ್ತೋತ್ರನ ಕಲ್ತ್ಕೊಳ್ಳಿ, ಪ್ರತಿದಿನ ಹೇಳ್ಕೊಳ್ಳಿ. ಆ ತಾಯಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.